ನಮಸ್ಕಾರ ಎಲ್ಲರಿಗೂ. ಸೂರ್ಯೋಪಾಸನೆ ವಿಷಯ ಮಾತಾಡ್ತಾ ಇದ್ವಿ. ಕಣ್ಣಿಗೆ ಕಾಣಿಸೋ ದೇವರು ಅಂತ ಹೇಳಿದ್ರೆ ಸೂರ್ಯ ಮಾತ್ರನೇ. ಈ ನವಗ್ರಹಗಳು ಎಲ್ಲದರಲ್ಲಿ ಕೂಡ ಇವನನ್ನು ಸೂರ್ಯನ ಗ್ರಹರಾಜ ಅಂತ ಕರೀತಾರೆ. ಉಳಿದ 8 ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತಾ ಇರುತ್ತೆ. ನೀವು ನವಗ್ರಹ ದೇವಸ್ಥಾನದಲ್ಲಿ ನೋಡಿರ್ಬೋದು, ಮಧ್ಯದಲ್ಲಿ ಸೂರ್ಯ ಇರ್ತಾನೆ. ಯಾವಾಗಲೂ ಎಲ್ಲ ನವಗ್ರಹ ದೇವಸ್ಥಾನದಲ್ಲೂ ಸೂರ್ಯನ ಮಧ್ಯದಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವನನ್ನು ಗ್ರಹರಾಜ ಅಂತ ಕರೀತಾರೆ. ಎಲ್ಲ ಗ್ರಹಗಳು ಪ್ರಭಾವಶಾಲಿಗಳೇ, ಆದರೆ ಈ ಸೂರ್ಯ ಗ್ರಹ ಅತ್ಯಂತ ಪ್ರಭಾವಶಾಲಿ ಗ್ರಹ. ಇದು ಸೂರ್ಯನ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ಒಂದು ಕಡೆ ಇವತ್ತು ಇಂಡಿಯಾದಲ್ಲಿ ಸಾಯಂಕಾಲ 6:15 ಸೂರ್ಯಾಸ್ತ ಆಗತ್ತೆ ಅಂತ ಹೇಳಿದರೆ, ಬೇರೆ ಕಡೆ ಸೂರ್ಯೋದಯ ಆಗಿರುತ್ತೆ. ಅಂದರೆ ಆಕಾಶದಲ್ಲಿ ಅವನು ಇದ್ದೇ ಇರ್ತಾನೆ. ಜಗತ್ತಿನ ಯಾವುದಾದ್ರೂ ಒಂದು ಭಾಗದಲ್ಲಿ ಬೆಳಕನ್ನು ಹಂಚ್ತಾನೆ ಇರ್ತಾನೆ. ಈ ಜಾತಕದಲ್ಲಿ ಸೂರ್ಯ ಗ್ರಹ ಬಹಳ ಉಚ್ಚ ಸ್ಥಾನದಲ್ಲಿರೋದು. ಯಾರ ಗ್ರಹದಲ್ಲಿ, ಯಾರ ಜಾತಕದಲ್ಲಿ ಸೂರ್ಯ ಇದ್ದುಬಿಟ್ರೆ ಅವನು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಆಗ್ತಾನೆ ಅಂತ. ನೀವು ನೋಡಿ, ಸೂರ್ಯ ಅಂತ ಹೆಸರಿಟ್ಕೊಂಡಿರೋರೆ ಆ ನಾಮಬಲದಿಂದ ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು. ಇಲ್ಲದೇ ಇದ್ದರೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ, ಕಾಲೇಜ್ಗೋ ಕೆಲಸಕ್ಕೋ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಆಕಾಶದ ಕಡೆ ನೋಡಿಕೊಂಡು ಸೂರ್ಯದೇವಾಯ ನಮಃ ಅಂತ ಅಂದ್ಕೊಂಡು ಹೋದರೆ ನಮ್ಮ ಕೆಲಸ ಗ್ಯಾರಂಟಿ ವಿಜಯಶಾಲಿ ಸಫಲ ಆಗುತ್ತೆ, ಸಕ್ಸಸ್ ಆಗುತ್ತೆ ಅಂತ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ಆದಿತ್ಯ ಹೃದಯದ ವಿಷಯ ಹೇಳ್ತೀನಿ, ಸೂರ್ಯ ಗಾಯತ್ರಿ ವಿಷಯ ಹೇಳ್ತೀನಿ. ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.